Namaste all my viewers, welcome back to my channel GLB classes. ಬನ್ನಿ ಇವತ್ತಿನ ಕ್ಲಾಸ್ ಅಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ನೋಡೋಣ. ಲ್ಯಾಂಗ್ವೇಜ್ ಫಂಕ್ಷನ್ ಆಲ್ರೆಡಿ ಒಂದು ನಾನು ಎಪಿಸೋಡ್ ಅನ್ನ ಮಾಡಿದ್ದೇನೆ, ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರಲ್ಲಿ ಕ್ವಿಜ್ ತರ ಕ್ವೆಶನ್ಸ್ ಇರುತ್ತೆ, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗೋದು. ನೀವುಗಳು ಇದನ್ನ ಆನ್ಸರ್ ಅನ್ನ ನಾನ್ ಮಾಡೋದಕ್ಕೆ ಮುಂಚೆ ವಿಡಿಯೋವನ್ನ ಪಾಸ್ ಮಾಡಿ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಸೊ ಲೆಟ್ ಸ್ಟಾರ್ಟ್. ದೇರ್ ಆರ್ ಸೆವೆರಲ್. ನೋಡೋಣ ನಿಮ್ದು ಎಷ್ಟು ಸ್ಕೋರ್ ಆಗುತ್ತೆ. ಸೊ ಈ ಕ್ವಿಜ್ ಕಂಪ್ಲೀಟ್ ಆಗೋ ವರ್ಷದಲ್ಲಿ ನಿಮ್ಗೆ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನುವ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬಿಡ್ಬೇಕು. ಬನ್ನಿ ಓದೋಣ. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸಸ್. ಅಂಡರ್ಲೈನ್ ಸೆಂಟೆನ್ಸ್ ಮಾಡಿರೋದನ್ನ ಓದ್ಕೊಂಡು ಅದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಆಪ್ಷನ್ಸ್ ಇರುತ್ತೆ. ಎ ಆಸ್ಕಿಂಗ್ ಡೈರೆಕ್ಷನ್, ಬಿ ಗಿವಿಂಗ್ ಡೈರೆಕ್ಷನ್, C an advice, D a request. ಕರೆಕ್ಟ್ ಆನ್ಸರ್ ಈ ಬಾಕ್ಸ್ ಅಲ್ಲಿ ಟೈಪ್ ಮಾಡಬೇಕು. ಬಿ ಆನ್ಸರ್ ಇಸ್ ಗಿವಿಂಗ್ ಡೈರೆಕ್ಷನ್. ಆಲ್ರೆಡಿ ಎಂಟರ್ಡ್. ಸೆಕೆಂಡ್ ಒನ್. I want all of you to read the first paragraph silently. ನೀವೆಲ್ಲರೂ ಸೈಲೆಂಟ್ ಆಗಿ ಫಸ್ಟ್ ಪ್ಯಾರಾಗ್ರಾಫ್ ಅನ್ನ ಓದಿ. ಆಪ್ಷನ್ಸ್: making a request, giving instruction, making suggestion, giving information. ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ಸಜೆಷನ್ ಕೊಡ್ತಿದ್ದಾರೆ, ಅಥವಾ ಗಿವಿಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಯಾವ್ದು ಇದು? ಇದು ಬಂದು ಇನ್ಸ್ಟ್ರಕ್ಷನ್ ಕೊಡ್ತಿರೋದು. ಎಲ್ಲರೂ ಫಸ್ಟ್ ಪ್ಯಾರಾಗ್ರಾಫ್ ಓದಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಿರೋದು. ಸಜೆಷನ್ ಅಲ್ಲ, ಇನ್ಫಾರ್ಮೇಶನ್ ಅಲ್ಲ, ರಿಕ್ವೆಸ್ಟ್ ಕೂಡ ಅಲ್ಲ. ಕರೆಕ್ಟ್ ಆನ್ಸರ್ is B, giving instructions. Third one. Could you please pass me the salt? Could you please pass me the salt? ಇದನ್ನ ನೋಡಿದ ತಕ್ಷಣನೇ ಹೇಳ್ಬಿಡ್ಬೋದು, ಬಟ್ ಲೆಟ್ಸ್ ಸಿ ಆಪ್ಷನ್ಸ್. ಅಡ್ವೈಸ್ ಅದು, ಸಜೆಷನ್. ಅಡ್ವೈಸ್ಗೂ ಸಜೆಷನ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಓಕೆ, ಹೀಗ್ ಮಾಡಬಹುದು ಅಂತ ಅನ್ನೋದು ಸಜೆಷನ್, ಈಗ ಮಾಡ್ಬೇಕು ಅಂತ ಹೇಳೋದು ಅಡ್ವೈಸ್. ರಿಕ್ವೆಸ್ಟ್, ಆರ್ಡರ್ ಮಾಡೋದು, ರಿಕ್ವೆಸ್ಟ್ ಮಾಡೋದು, ಸಜೆಷನ್, ಅಡ್ವೈಸ್. ಆನ್ಸರ್ ಯಾವುದು? ಯು ಪ್ಲೀಸ್ ವರ್ಡ್ ಇದ್ರೆ ಯಾವುದು? ನಿಮ್ಮ ಆನ್ಸರ್ ಅನ್ನ ಟೈಪ್ ಮಾಡಿ. Answer is yes, C, request. Fourth one. ಸುಧಾ ಅಂಡ್ ರಾಧಾ ಇವ್ರ ಮಧ್ಯೆ ನಡೆಯೋ ಕಾನ್ವರ್ಸೇಷನ್. ಅದರಲ್ಲಿ ಸುಧಾ ಹೇಳ್ತಾಳೆ, ಕಮ್ ಐ ವಿಲ್ ಡ್ರಾಪ್ ಯು, ಐ ಆಮ್ ಗೋಯಿಂಗ್ ದಟ್ ವೇ. 2022 ನಲ್ಲಿ ಈ ಕ್ವೆಶನ್ ಅನ್ನ ಕೇಳಿದ್ದಾರೆ. ಅದನ್ನು previously asked questions that is also mentioned here, which year and all. Option A requesting, option B seeking direction, option C offering help, and D agreeing. Come I will drop you, ನಾನು ಡ್ರಾಪ್ ಮಾಡ್ತೀನಿ ಬಾ ಅಂತ ಹೇಳೋದು ಏನು? ರಿಕ್ವೆಸ್ಟ್ ಮಾಡೋದಾ? ಖಂಡಿತ ಅಲ್ಲ. ಡೈರೆಕ್ಷನ್ ಕೇಳೋದಾ? ಅಲ್ಲ. ಆಫರಿಂಗ್ ಹೆಲ್ಪ್, ಅಗ್ರೀಯಿಂಗ್ ಒಪ್ಕೊಳ್ಳೋದು, ಅಥವಾ ಹೆಲ್ಪ್ ಅನ್ನ ಸಹಾಯ ಚಾಚುವುದು, ಸಹಾಯವನ್ನ ನೀಡುವುದು. Answer is yes, C is the right answer, offering help. Fifth one. If you don't mind, would I use your pen? ನೀವೇನು ಅಂದ್ಕೊಳ್ಳಿಲ್ಲ ಅಂದ್ರೆ ನಿಮ್ ಪೆನ್ ಅನ್ನ ನಾನು ಬಳಸಬಹುದಾ? ಆಪ್ಷನ್ ಎ ಗಿವಿಂಗ್ ಡೈರೆಕ್ಷನ್, ಬಿ ಆಫರಿಂಗ್ ಹೆಲ್ಪ್, ಸಿ ಸೀಕಿಂಗ್ ಪರ್ಮಿಷನ್, ಡಿ ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್. ಡೈರೆಕ್ಷನ್ ಕೊಡೋದು ಅಲ್ಲ, ಆಫರಿಂಗ್ ಹೆಲ್ಪ್ ಅನ್ನ ಆಫರ್ ಮಾಡೋದು, ಹೆಲ್ಪ್ ಮಾಡ್ತೀನಿ ಅಂತ ಪರ್ಮಿಷನ್ ಕೇಳೋದು, ಪರ್ಮಿಷನ್ ಅನ್ನ ಒಪ್ಪಿಗೆಯನ್ನ ಸೂಚಿಸೋದು. ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್, ಒಪ್ಪಿಗೆಯನ್ನ ಸೂಚಿಸೋದು. ಕರೆಕ್ಟ್ ಆನ್ಸರ್ ಈಸ್, please do type in the comment box your answer.
And the correct answer is yes, C. The right answer. Seeking permission. Next one. May I come in? The students ನೀವು ಕೇಳ್ತಿರಲ್ವಾ ಒಳಗ್ ಬರಬಹುದಾ? ಆಪ್ಷನ್ ಎ ಗಿವಿಂಗ್ ಪರ್ಮಿಷನ್ ಕೊಡೋದು. ಆಪ್ಷನ್ ಬಿ ಸೀಕಿಂಗ್ ಪರ್ಮಿಷನ್ ಅನ್ನ ಕೇಳೋದು. ಸಿ ಆಫರಿಂಗ್ ಹೆಲ್ಪ್ ಸಹಾಯವನ್ನ ಆಫರ್ ಮಾಡೋದು. ಡಿ ಆರ್ಡರ್ ಆಜ್ಞೆ ಮಾಡೋದು. ಕರೆಕ್ಟ್ ಆನ್ಸರ್ ಈಸ್ ಡಿ ಸೀಕಿಂಗ್ ಪರ್ಮಿಷನ್. Seventh one. What's your score in the NEET? What's your score in the NEET? Option A giving information. ಅವರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದು. ಆಸ್ಕಿಂಗ್ ಪರ್ಮಿಷನ್ ಕೇಳೋದು. ಎನ್ಕ್ವೈರಿ ವಿಚಾರಣೆ ಮಾಡೋದು. ಗಿವಿಂಗ್ ಪರ್ಮಿಷನ್ ಅನ್ನ ಕೊಡೋದು. ಆಸ್ಕಿಂಗ್ ಅಂದ್ರೆ ಅವ್ರ ಪರ್ಮಿಷನ್ ಕೇಳೋದು. Shall I take your pen? Shall I come with you? Shall I go outside? Giving permission ಅಂದ್ರೆ yes please, yeah you can take my pen ಅನ್ನೋದು ಗಿವಿಂಗ್ ಪರ್ಮಿಷನ್. ಬಟ್ ಇಲ್ಲಿ ಯಾವ್ದು ಬರುತ್ತೆ? ಸಿ ಇಸ್ ದ ರೈಟ್ ಆನ್ಸರ್. ಎನ್ಕ್ವೈರಿ ಮಾಡೋದು, ವಿಷಯವನ್ನ ತಿಳ್ಕೊಳ್ಳೋದು, ಅವ್ರನ್ನ ಎನ್ಕ್ವೈರಿ ಮಾಡೋದು. ನೆಕ್ಸ್ಟ್ 8th one. Take the girl to Airoli, there is a hospital. Option A asking direction, giving suggestion, and order, request. Direction ಅನ್ನ ಕೇಳೋದು, ಗಿವಿಂಗ್ ಸಜೆಷನ್ ಅವರಿಗೆ ಸಜೆಷನ್ ಅನ್ನ ಕೊಡೋದು, and ಆರ್ಡರ್ ಅವ್ರಿಗೆ ಆಜ್ಞೆ ಮಾಡೋದು ಅಥವಾ ರಿಕ್ವೆಸ್ಟ್ ಮಾಡೋದು. ಯಾವ್ದು ರಿಕ್ವೆಸ್ಟ್ ಮಾಡ್ತಾ ಇದಾರಾ? ಇಲ್ಲ. ಆರ್ಡರ್ ಮಾಡ್ತಿದಾರಾ? ಇಲ್ಲ. ಸೊ ಯಾವ್ದಾಗುತ್ತೆ? ಕರೆಕ್ಟ್ ಆನ್ಸರ್ ಇಸ್ ಬಿ ಗಿವಿಂಗ್ ಸಜೆಷನ್. ಅವರಿಗೆ ಸೆಕೆಂಡ್ ಪಾಠದಲ್ಲಿ ಬರುತ್ತೆ ನೋಡಿ, ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಅದರಲ್ಲಿ ಕಾಪ್ ಹೇಳುವಂಥದ್ದು, ಪೊಲೀಸ್ ಟೇಕ್ ದಿಸ್ ಗರ್ಲ್ ಐರೋಲಿ, ದೇರ್ ಇಸ್ ಅ ಹಾಸ್ಪಿಟಲ್, ಅಲ್ಲೊಂದು ಹಾಸ್ಪಿಟಲ್ ಇದೆ, ಕರ್ಕೊಂಡು ಹೋಗಿ ಅಂತ ಸಜೆಷನ್ ಕೊಡೋದು. ಕಂಪಲ್ಸರಿ ಏನಲ್ಲ, ಅದು ಆರ್ಡರ್ ಅಲ್ಲ. ನೆಕ್ಸ್ಟ್ 9th one. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಗ್ರೇಟ್ಫುಲ್ ಅಂದ್ರೆ ಥ್ಯಾಂಕ್ಫುಲ್, ಧನ್ಯವಾದಗಳನ್ನ ತಿಳಿಸುವಂಥದ್ದು. ಆಪ್ಷನ್ ಎ ಮೇಕಿಂಗ್ ಎ ರಿಕ್ವೆಸ್ಟ್ ಮಾಡೋದು. ಗಿವಿಂಗ್ ಇನ್ಸ್ಟ್ರಕ್ಷನ್ ಸೂಚನೆಗಳನ್ನ ನೀಡೋದು. ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಕೃತಜ್ಞತೆಯನ್ನ ತಿಳಿಸೋದು. ಗಿವಿಂಗ್ ಇನ್ಫಾರ್ಮೇಶನ್ ವಿಷಯವನ್ನ ಕೊಡೋದು ಅಥವಾ ಇನ್ಫಾರ್ಮೇಶನ್ ಅನ್ನ ನೀಡುವಂಥದ್ದು. ಇನ್ಫಾರ್ಮೇಶನ್ ಅಂತಂದ್ರೆ ವಿಷಯ ಆರ್ ದ ನೆಸೆಸರಿ ಇನ್ಫಾರ್ಮೇಶನ್. ಸೊ ಆನ್ಸರ್ ಹಿಯರ್ ಈಸ್ ಯಾವುದು ಗೊತ್ತಾಯ್ತಲ್ವಾ ಆಲ್ರೆಡಿ? ಯಾವುದು? ಎಸ್, ಸಿ ಇಸ್ ದ ರೈಟ್ ಆನ್ಸರ್, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ನೆಕ್ಸ್ಟ್ 10th question. We are sorry to hear about the accident. ಸಾರಿ ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಸಿಂಪತಿಯನ್ನ ತೋರಿಸೋದು. ಆಕ್ಸಿಡೆಂಟ್ ಆಗಿರೋದನ್ನ ಕೇಳಿ ನಮ್ಗೆ ಬೇಜಾರಾಯ್ತು ಅಂತ. ಆಪ್ಷನ್ ಎ ಎಕ್ಸ್ಪ್ರೆಸಿಂಗ್ ಆಂಗರ್ ಕೋಪವನ್ನ ವ್ಯಕ್ತಪಡಿಸೋದು. ಬಿ ಶೋಯಿಂಗ್ ಸಿಂಪತಿ ಕರುಣೆಯನ್ನ ತೋರಿಸೋದು. ಸಿ ಕ್ರಿಟಿಸೈಸಿಂಗ್ ಅವ್ರನ್ನ ಕಮೆಂಟ್ ಮಾಡೋದು, ಕ್ರಿಟಿಸೈಸ್ ಮಾಡೋದು, ಟೀಕಿಸೋದು. ಡಿ ಎಕ್ಸ್ಪ್ರೆಸಿಂಗ್ ಹ್ಯೂಮರ್ ಹಾಸ್ಯವನ್ನ ವ್ಯಕ್ತಪಡಿಸೋದು. ಸೊ ಕರೆಕ್ಟ್ ಆನ್ಸರ್ ಹಾಸ್ಯ ಅಲ್ಲ, ಕ್ರಿಟಿಸೈಸ್ ಅಲ್ಲ, ಸಿಂಪತಿ. ಎಸ್, ಅವ್ರಿಗೆ ಸಾರಿ ಅಂತಂದ್ರೆ ಸಿಂಪತಿ. ಕರೆಕ್ಟ್ ಆಪ್ಷನ್ ಇಸ್ ಶೋಯಿಂಗ್ ಸಿಂಪತಿ. 11th one. I really feel sorry about the accident. ಆಲ್ಮೋಸ್ಟ್ ಸೇಮ್ ಇದೆ ಇಲ್ಲಿ ನೋಡಿ. ಇದು ಬಲೇಶ್ವರ್ ರೋಮ ಅದ್ರದ್ದು, ಇದರಲ್ಲೂ ರೋಮ ಪಾಠದ್ದೇನೆ ಇದನ್ನು ತಗೊಟ್ಟಿದ್ದಾರೆ. ಬಟ್ ಸ್ವಲ್ಪನೇ ಒಂದೇ ಪದ ವ್ಯತ್ಯಾಸ ಇರೋದು. ಸೇಮ್. ಐ ರಿಯಲಿ ಫೀಲ್ ಸಾರಿ ಅಬೌಟ್ ದ ಆಕ್ಸಿಡೆಂಟ್. ಆಕ್ಸಿಡೆಂಟ್ ಬಗ್ಗೆ ನಂಗೆ ತುಂಬಾ ಬೇಜಾರಿದೆ. ಇಲ್ಲೂ ಕೂಡ ಏನು ಸಾರಿ ಬಂದ್ರೆ ಎಸ್ ಸಿಂಪತಿ. ಎಲ್ಲಿದೆ? ಶೋಯಿಂಗ್ ಸಿಂಪತಿ, ಕರುಣೆಯನ್ನ ತೋರಿಸುವುದು. ಸೊ ಕರೆಕ್ಟ್ ಆಪ್ಷನ್ ಈಸ್ ಎಸ್ ಬಿ. ನೆಕ್ಸ್ಟ್ 12th one.
ಇವಾಗ ನೀವೇ ಇದನ್ನ ಓದಿ ಆನ್ಸರ್ ಮಾಡಿ, ಆ ನಂತರ ನಾನು ಆನ್ಸರ್ ಮಾಡ್ತೀನಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಲೇಶ್ವರ್ ಫಾರ್ ಸೇವಿಂಗ್ ಮೈ ಲೈಫ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಲೇಶ್ವರ್ ಫಾರ್ ಸೇವಿಂಗ್ ಮೈ ಲೈಫ್. ನನ್ನ ಲೈಫ್ ಅನ್ನ ಸೇವ್ ಮಾಡಿದ್ಕೆ ಬಲೇಶ್ವರನಿಗೆ ನಾನು ತುಂಬಾ ಕೃತಜ್ಞನಾಗಿರ್ತೇನೆ ಅಂತ ಹೇಳೋದು ಯಾರು? ರೋಮ. ಎಸ್. ಆಪ್ಷನ್ ಎ ಶೋಯಿಂಗ್ ಸಿಂಪತಿ, ಕರುಣೆ ತೋರಿಸು. ಶೋಯಿಂಗ್ ರೆಸ್ಪೆಕ್ಟ್, ಗೌರವವನ್ನು ತೋರಿಸು. ಬೀಯಿಂಗ್ ಗ್ರೇಟ್ಫುಲ್, ಕೃತಜ್ಞಳಾಗಿರು. ಎಕ್ಸ್ಪ್ರೆಸಿಂಗ್ ಸರ್ಪ್ರೈಸ್, ಆಶ್ಚರ್ಯವನ್ನ ವ್ಯಕ್ತಪಡಿಸು. ಸರ್ಪ್ರೈಸ್ ಏನಲ್ಲ ಇದು, ರೆಸ್ಪೆಕ್ಟ್ ಸ್ವಲ್ಪ ಮಟ್ಟಿಗೆ. ಸಿಂಪತಿ ಅಲ್ಲ. ಸೊ ರೆಸ್ಪೆಕ್ಟ್ ಗ್ರೇಟ್ಫುಲ್. ಗ್ರೇಟ್ಫುಲ್. Answer is C. 13th one. It's pleasure. You can. ಇಲ್ಲೊಂಚೂರು ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ಹಿಂದಿನ ಸೆಂಟೆನ್ಸ್ ನೋಡಿ. ದೀಪಾ ಕೇಳ್ತಾಳೆ, ಇಫ್ ಯು ಡೋಂಟ್ ಮೈಂಡ್ ಕೂಡ ಯೂಸ್ ಯೋರ್ ಪೆನ್. ಯಾವ್ದಿದು? ಯಾವ್ದು ಲ್ಯಾಂಗ್ವೇಜ್ ಫಂಕ್ಷನ್ ಬರುತ್ತೆ? ಎಸ್, ಸೀಕಿಂಗ್ ಪರ್ಮಿಷನ್. ಅದಕ್ಕೆ ಸೌಮ್ಯ ಹೇಳ್ತಾಳೆ, ಇಟ್ಸ್ ಮೈ ಪ್ಲೆಜರ್, ಯು ಕ್ಯಾನ್, ತಗೋ ಅಂತ. ಅವ್ಳು ಪರ್ಮಿಷನ್ ಕೇಳಿದ್ರೆ ಸೌಮ್ಯ ದೀಪಾ ಪರ್ಮಿಷನ್ ಕೇಳಿದ್ದಕ್ಕೆ ಸೌಮ್ಯ ಏನ್ ಮಾಡಿದ್ಲು? ಪರ್ಮಿಷನ್ ಕೊಟ್ಲು. ಅಡ್ವೈಸ್, ಆರ್ಡರ್, ರಿಕ್ವೆಸ್ಟ್, ಪರ್ಮಿಷನ್. ಎಸ್, ನಿಮ್ಗೆ ಅರ್ಥ ಆಗಿದೆ ಆಲ್ರೆಡಿ. ಕರೆಕ್ಟ್ ಆನ್ಸರ್ ಇಸ್ ಎಸ್, ಡಿ, ಪರ್ಮಿಷನ್. ಗ್ರಾಂಟಿಂಗ್ ಪರ್ಮಿಷನ್ ಅಂತ ಇರುತ್ತೆ, ಅಥವಾ ಗಿವಿಂಗ್ ಪರ್ಮಿಷನ್ ಫಾರ್ ಪರ್ಮಿಷನ್. ನೆಕ್ಸ್ಟ್ 14th. Will you lend me your pen? ಪೆನ್ ಕೊಡ್ತೀಯಾ? ಆಪ್ಷನ್ ಎ ಆರ್ಡರ್, ಬಿ ಸಜೆಷನ್, ಸಿ ರಿಕ್ವೆಸ್ಟ್, ಡಿ ಅಡ್ವೈಸ್. ಅಡ್ವೈಸ್ ಅಲ್ಲ. ನೀನ್ ಪೆನ್ ಕೊಡ್ತೀಯಾ? ಪ್ಲೀಸ್ ಅನ್ನೋ ವರ್ಡ್ ಇಲ್ಲ ಇಲ್ಲಿ. ಪ್ಲೀಸ್ ಅಂತ ಇದ್ರೆ ರಿಕ್ವೆಸ್ಟ್, ಅಥವಾ ವಿಲ್ ಯು, ಕ್ಯಾನ್ ಯು, ಕುಡ್ ಯು ಅಂತ ಇದ್ರು ಕೂಡ ಏನಾಗುತ್ತದು? ಕರೆಕ್ಟ್ ಆನ್ಸರ್ ಇಸ್ ಸಿ, ರಿಕ್ವೆಸ್ಟ್. 15th one. Do you agree with the price? ಈ ಬೆಲೆಗೆ ನಿನ್ ಒಪ್ಪಿಗೆ ಇದೆಯಾ? ಯಾವ ಪಟ್ಟದ್ದು? ಎಸ್. 3. ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೀಡಿಯೋ, ಡಾನ್ ಆನ್ಸಲ್ಮೋ ಹೇಳುವಂತಹ ಮಾತು. ಐ ಡೋಂಟ್ ನೀಡ್ ಸೆಂಟ್ ಮೋರ್. ಡು ಯು ಅಗ್ರಿ ವಿತ್ ಮೀ? ಅಗ್ರಿ ವಿತ್ ದ ಪ್ರೈಸ್. ಈ ಪ್ರೈಸ್ ನಿಮ್ಗೆ ಒಪ್ಪಿಗೆನಾ? ಆಪ್ಷನ್ ಎ ಆರ್ಡರ್, ಆಜ್ಞೆ ಮಾಡೋದು. ಬಿ ಸಜೆಷನ್, ಸಲಹೆ ನೀಡೋದು. ಸಿ ಆಸ್ಕಿಂಗ್ ಒಪಿನಿಯನ್, ಒಪಿನಿಯನ್ ಅನ್ನ ಕೇಳೋದು. ಡಿ ಅಡ್ವೈಸ್, ಅವ್ರಿಗೆ ಅಡ್ವೈಸ್ ಮಾಡೋದು. ಸೊ ಏನಿರ್ಬೋದು? ನಿಮ್ಗೆ ಈ ಬೆಲೆಗೆ ಒಪ್ಪಿಗೆ ಇದೆಯಾ? ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಕರೆಕ್ಟ್ ಆನ್ಸರ್ ಇಸ್ ಸಿ, ಆಸ್ಕಿಂಗ್ ಒಪಿನಿಯನ್. ಅವ್ರ ಒಪಿನಿಯನ್ ಕೇಳೋದು, ಏನು ನಿಮ್ಮ ಒಪಿನಿಯನ್ ಅಂತ. 16th one. You will have to give up smoking now onwards. ಇವತ್ತಿನಿಂದ, ಈಗಿನಿಂದ ನೀವು ಸ್ಮೋಕಿಂಗ್ ಅನ್ನ ಗಿವ್ ಅಪ್ ಮಾಡ್ಬೇಕು, ಬಿಟ್ಬಿಡ್ಬೇಕು. ಗಿವ್ ಅಪ್ ಅಂದ್ರೆ ಫ್ರೇಸಲ್ ವರ್ಬ್, ಬಿಟ್ಟು ಬಿಡು. ಇವತ್ತಿನಿಂದ ನೀವು ಸ್ಮೋಕಿಂಗ್ ಅನ್ನ ಬಿಟ್ಟು ಬಿಡ್ಬೇಕು, ಈಗಿನಿಂದ. ನೌ ಆನ್ವರ್ಡ್ಸ್, ಈಗಿನಿಂದ. ಸೊ ಆಪ್ಷನ್ ಎ ಅಡ್ವೈಸ್, ಬಿ ಆರ್ಡರ್, ಸಿ ಸಜೆಷನ್, ಡಿ ಇನ್ಸ್ಟ್ರಕ್ಷನ್. ನೋಡಿ, ಡಾಕ್ಟರ್ ಕೊಡೋದು ಯಾವಾಗ್ಲೂ ಸಜೆಷನ್ ಅಲ್ಲ, ಆರ್ಡರ್ ಮಾಡಲ್ಲ ಅವರು, ಬಟ್ ಅಡ್ವೈಸ್ ಆಗಿರುತ್ತೆ. ಡಾಕ್ಟರ್ ಪೇಷಂಟ್ಸ್ ಕೇಳೋದು ಯಾವಾಗ್ಲೂ ಏನಾಗಿರುತ್ತೆ? ಅಡ್ವೈಸ್. ಶಲ್ ಐ ಹ್ಯಾವ್ ಯುವರ್ ಪೆನ್? ಪೆನ್ ತಗೋಬಹುದಾ? ಸೀಕಿಂಗ್ ಪರ್ಮಿಷನ್, offering help, seeking information, seeking help. Correct answer is yes. I hope you have got and typed the answer. ನೀವು ಆನ್ಸರ್ ನ ಟೈಪ್ ಮಾಡಿದೀರಾ ಅನ್ಕೋತೀನಿ. ಯಾವ್ದು ಮಾಡಿದ್ರಿ? Yes, seeking permission. Next, could you drop me at the railway station? ನನ್ನ ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಮಾಡ್ತೀರಾ? ಆಪ್ಷನ್ ಎ ಎಕ್ಸ್ಪ್ರೆಸಿಂಗ್ ಸಿಂಪತಿ, expressing gratitude, offering help, seeking help. Your answer is
ಡಿ ಸೀಕಿಂಗ್ ಹೆಲ್ಪ್ ಅನ್ನು ಕೇಳೋದು. ನೆಕ್ಸ್ಟ್ ಹ್ಯಾಪಿ ಬರ್ಡೇ ಟು ಯು. ಆಪ್ಷನ್ ಎ ಆರ್ಡರ್, ಆಪ್ಷನ್ ಬಿ ವೆಲ್ಕಮ್. ಆರ್ಡರ್ ಆಜ್ಞೆ ಮಾಡೋದು, ವೆಲ್ಕಮ್ ಮಾಡೋದು ಸ್ವಾಗತಿಸೋದು, ರಿಕ್ವೆಸ್ಟ್ ಮಾಡೋದು, ವಿಶ್ ಶುಭಾಶಯ ಹೇಳೋದು. ಆನ್ಸರ್ ಇಸ್ ಡಿ ವಿಶ್ ಮಾಡೋದು. ಹ್ಯಾಪಿ ಬರ್ಡೇ, ಹ್ಯಾಪಿ ಜರ್ನಿ, ಮೇ ಗಾಡ್ ಬ್ಲೆಸ್ ಯು, ಆಲ್ ದೀಸ್ ಆರ್ ವಿಶಸ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಿಮಗೋಸ್ಕರ ನಾನು ಏನ್ ಮಾಡ್ಲಿ? ಆಪ್ಷನ್ ಎ ಗಿವಿಂಗ್ ಡೈರೆಕ್ಷನ್, ಆಪ್ಷನ್ ಬಿ offering help, C expressing gratitude, D suggestion. Your answer is yes, B offering help. 21st, why don't you consult an expert doctor? Expert doctor ಯಾಕೆ ನೀವು ಕನ್ಸಲ್ಟ್ ಮಾಡಬಾರ್ದು? ಆಪ್ಷನ್ ಎ ಗಿವಿಂಗ್ ಸಜೆಷನ್, ಬಿ offering help, ಸಿ seeking permission, ಡಿ ಎಕ್ಸ್ಪ್ರೆಸಿಂಗ್ ಸಿಂಪತಿ. ಸಿಂಪತಿ ಅಲ್ಲ, ಯಾಕೆ ಸಿಂಪತಿ ಅಂದ್ರೆ ಏನು? ಐ ಆಮ್ ಸಾರಿ ಆ ತರ ಬರ್ಬೇಕು. ಸೊ ಕರೆಕ್ಟ್ ಆಪ್ಷನ್ ಇಸ್ ಗಿವಿಂಗ್ ಸಜೆಷನ್ ಕೊಡೋದು. 22nd, could you please teach me some grammatical structures in English language? Option A request, advice, offering help, accepting. Please ಅಂತ ಬಂದ ತಕ್ಷಣ ಏನ್ ಬರುತ್ತೆ? Request. A. 23rd, thank you very much Akash. Option A giving direction, expressing gratitude, seeking information, advice. Your answer is yes, expressing gratitude. Thank you, I'm grateful. ಬಂದಾಗ ಅವ್ರಿಗೆ ಥ್ಯಾಂಕ್ಫುಲ್ ಆಗಿ ಗ್ರಾಟಿಟ್ಯೂಡ್ ಅನ್ನ ತೋರಿಸೋದು. 24th, could you drop me at the railway station? Option expressing gratitude, seeking information, seeking help, advice. There is yes, seeking help. 25th, if you don't mind, could I use your pen? Option giving direction, offering help, seeking information, asking permission. Option is D asking permission. Take him home, give him the things he likes, indulge him. ಯಾವ ಪಾಠದ್ದು? Unit 2 prose, there's the girl by the tracks. ಆ ಪಾಠದ್ದು. Option A ordering, advice, suggestion, giving direction. ಅಡ್ವೈಸರ್ ಸಜೆಷನ್ ಸ್ವಲ್ಪ ಕನ್ಫ್ಯೂಷನ್. ಅಡ್ವೈಸ್ಗೂ ಸಜೆಷನ್ಗೂ ಇಲ್ಲಿ ಡಾಕ್ಟರು ಮೆಡಿಸಿನ್ ತಗೊಳ್ಳಿ ಅಥವಾ ಸ್ಟಾಪ್ ಮಾಡಿ, ಸ್ಟಾಪ್ ಸ್ಮೋಕಿಂಗ್ ಅನ್ನೋದು ಅಡ್ವೈಸ್ ಆದ್ರೆ, ಈಗ ಮಾಡಬಹುದು ಮನೆಗೆ ಕರ್ಕೊಂಡು ಹೋಗಿ ಅವ್ನಿಗೆ ಏನ್ ಇಷ್ಟ ಕೊಡಿ ಅಂತ ಹೇಳೋದು ಏನಾಗುತ್ತೆ? ಓಕೆ, ಅಡ್ವೈಸ್. ಅಡ್ವೈಸ್ಗೂ ಸಜೆಷನ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಕೇರ್ಫುಲ್ ಆಗಿ ಆನ್ಸರ್ ಮಾಡಿ. ನೀವು ಅವನಿಗೆ ಇವನಿಗೆ ಅನಂತಿಗೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾನೆ ಕ್ಯಾನ್ಸರ್ ಅಲ್ಲಿ. ಸೊ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನಿಮ್ಗೆ ಏನೇನು ಇಷ್ಟನೋ ಅದನ್ನ ಕೊಡಿ, ಅವನನ್ನ ಬೇರೆ ಬೇರೆ ವಿಷಯಗಳಲ್ಲಿ ಇಂಡಲ್ಜ್ ಮಾಡಿ. ಅವಾಗ ಅವನು ಎಷ್ಟು ದಿನ ಇರ್ತಾನೋ ಅಷ್ಟು ದಿನ ಹ್ಯಾಪಿ ಆಗಿರ್ತಾನೆ ಅಂತ ಹೇಳೋದು. ನೆಕ್ಸ್ಟ್ 27th, a walk in the park might make you feel better. Same chapter. Suggestion, offering help, seeking permission, inviting. Answer is suggestion. ಆಂಟ್ ಸುಶೀಲಾ ಹೇಳೋದು ಸ್ಮಿತಾಗೆ ಸಜೆಸ್ಟ್ ಮಾಡೋದು, ಪಾರ್ಕ್ ಅಲ್ಲಿ ವಾಕ್ ಮಾಡಿದ್ರೆ ನೀನ್ ಸ್ವಲ್ಪ ಸರಿ ಹೋಗ್ತೀಯಾ ಬಾ ಅಂತ ಮಾಡು ಅಂತ. Next 28th, why don't you consult an expert doctor? Already repeated. So answer is suggestion.
29. Come, I will drop you. I'm going that way. Correct answer is ಬನ್ನಿ ನಾನು ಡ್ರಾಪ್ ಮಾಡ್ತೀನಿ. Seeking direction or offering help? What? Offering help. Covered. You will have to kill me first. Your chapter, the discovery. Suggestion, request, seeking information, ordering. So ಇಲ್ಲಿ ಕೊಲಂಬಸ್ ಏನ್ ಮಾಡ್ತಿದ್ದಾರೆ? Order. 31st, if you want to get on in your life, you have to read a lot. You can learn a great deal of things just by reading. 7th prose, Colors of Silence ಅಲ್ಲಿ ಅವರಪ್ಪ ಹೇಳೋದು, ಅವರಪ್ಪ ಮಗನಿಗೆ ಹೇಳುವಂಥದ್ದು. Seeking information, invitation, request, suggestion. Correct answer is suggestion. ಜೀವನದಲ್ಲಿ ನೀನು ಗೆಟ್ ಆನ್ ಆಗ್ಬೇಕು ಅಂದ್ರೆ ಗೆಟ್ ಆನ್ ಅನ್ನೋದು ಫ್ರೇಸಲ್ ವರ್ಬು. ಗೆಟ್ ಆನ್ ಅಂದ್ರೆ ಸಕ್ಸಸ್ ಆಗ್ಬೇಕು ಅಂದ್ರೆ ಮುಂದೆ ಬರ್ಬೇಕು ಅಂದ್ರೆ ನೀನು ಚೆನ್ನಾಗಿ ಓದ್ಬೇಕು. 32nd, ಸತೀಶ್, ವೈ ಡೋಂಟ್ ಯು ಕಮ್ ಟು ಸ್ಕೂಲ್ ಟುಡೇ? ಅದೇ ಚಾಪ್ಟರ್ ಅದು. ಯಾರು ಹೇಳೋದು? ಆರ್ಡರ್, ಸಜೆಷನ್, ಇನ್ಕ್ವೈರಿ, ಅಡ್ವೈಸ್. ಯಾವ್ದಾಗುತ್ತೆ ಇಲ್ಲಿ? Is advice. Inquiry. Why don't you come to school today? ಇವತ್ತು ಸ್ಕೂಲ್ಗೆ ಯಾಕೆ ಬರಬಾರ್ದು? Next 33rd, yeah, it may rain today. ಮಳೆ ಬರಬಹುದು. ಮೇ ರೈನ್ ಅಂದ್ರೆ ಬರಬಹುದು. ಸೊ ಗ್ಯಾರಂಟಿ ಇಲ್ಲ. ಕಂಪಲ್ಸರಿ ಬರುತ್ತೆ. ಅಡ್ವೈಸಿಂಗ್, ರಿಕ್ವೆಸ್ಟಿಂಗ್, ಪಾಸಿಬಿಲಿಟಿ. ಕರೆಕ್ಟ್ ಆನ್ಸರ್ ಇಸ್ ಪಾಸಿಬಿಲಿಟಿ, ಪಾಸಿಬಲ್. 34th, shall I drop you to the hospital? ಆಪ್ಷನ್ಸ್ ನೋಡಂಗಿಲ್ಲ. ಏನು? ಆಫರಿಂಗ್ ಹೆಲ್ಪ್. 35th, don't worry, I will give you my notes. Suggestion, advice, offering help, making request. Correct option is help anna ಮಾಡೋದು. 36th, could you please give me the details ಕೊಡ್ತೀರಾ? Direction, request, advice, seeking permission. So your correct answer is request. Please ಅಂತ ಬಂದ್ರೆ ರಿಕ್ವೆಸ್ಟ್ ಆಗುತ್ತೆ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಕ್ವಿಜ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಈ ಕ್ವಿಜ್ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಮೊಬೈಲ್ ಅಲ್ಲಿ ಕೂಡ ಇದನ್ನ ಪ್ಲೇ ಮಾಡಬಹುದು. ಮೊಬೈಲ್ ಅಲ್ಲಿ ಕೂಡ ಈ ಕ್ವಿಜ್ ಅನ್ನ ನೀವು ಆಡಬಹುದು. ನೀವು ಏನ್ ಮಾಡ್ಬೇಕಂದ್ರೆ ಆಟ ಆಡಿ ಮತ್ತೆ ಸೇವ್ ಕೊಡುವಾಗ ಡು ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಡಿಸ್ಕಾರ್ಡ್ ಅನ್ನ ಕೊಟ್ರೆ ಮತ್ತೆ ರಿಪೀಟೆಡ್ ಆಗಿ ನೀವು ಈ ಕ್ವಿಜ್ ಅನ್ನ ಆಟ ಆಡಬಹುದು. ಎಕ್ಸೆಲ್ ಅಲ್ಲಿ ಇರುತ್ತೆ, WPS ನಲ್ಲಿ ಓಪನ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.